ಭಾರತ ಮತ್ತು ಯುರೋಪಿಯನ್ ಒಕ್ಕೂಟ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಜಾಗತಿಕ ವಾಣಿಜ್ಯ ವಲಯದಲ್ಲಿ ಮದರ್ ಆಫ್ ಆಲ್ ಡೀಲ್ಸ್ ಅಂದರೆ ಎಲ್ಲಾ ಒಪ್ಪಂದಗಳ ತಾಯಿ ಎಂದು ಕರೆಯಲಾಗುತ್ತಿದೆ. ಇದು ಜಗತ್ತಿನ ಅತಿದೊಡ್ಡ ಮುಕ್ತ ವ್ಯಾಪಾರ ಒಪ್ಪಂದಗಳಲ್ಲಿ ಒಂದಾಗಿದ್ದು, ಜನವರಿ 27, 2026 ರಂದು ನವದೆಹಲಿಯಲ್ಲಿ ನಡೆದ ಶೃಂಗಸಭೆಯಲ್ಲಿ ಅಧಿಕೃತವಾಗಿ ಇದರ ಮಾತುಕತೆಗಳು ಯಶಸ್ವಿಯಾಗಿ ಮುಕ್ತಾಯಗೊಂಡಿವೆ. ಈ ಒಪ್ಪಂದದ ಸಂಪೂರ್ಣ ಮಾಹಿತಿ ಮತ್ತು ಷೇರು ಮಾರುಕಟ್ಟೆಯ ಮೇಲಾಗುವ ಪರಿಣಾಮಗಳು ಇಲ್ಲಿವೆ. 1. ಈ ಒಪ್ಪಂದದ ಪ್ರಮುಖ ವಿವರಗಳು. ವ್ಯಾಪ್ತಿ. ಇದು ಸುಮಾರು 200 ಕೋಟಿ ಜನರನ್ನು ಒಳಗೊಂಡ ಬೃಹತ್ ಮಾರುಕಟ್ಟೆಯನ್ನು ಸೃಷ್ಟಿಸಲಿದೆ. ಭಾರತ ಮತ್ತು ಇಯು ಜಂಟಿಯಾಗಿ ವಿಶ್ವದ ಒಟ್ಟು ಜಿಡಿಪಿಯ ಸುಮಾರು 25% ಪಾಲನ್ನು ಹೊಂದಿವೆ. ಸುಂಕ ಕಡಿತ ಟ್ಯಾರಿಫ್ ಕಟ್ಸ್. ಭಾರತವು ಯುರೋಪಿನಿಂದ ಆಮದು ಮಾಡಿಕೊಳ್ಳುವ ಸುಮಾರು 92.9% ಸರಕುಗಳ ಮೇಲೆ ಮತ್ತು ಯುರೋಪ್ ಭಾರತದಿಂದ ರಫ್ತಾಗುವ 96.9% ಸರಕುಗಳ ಮೇಲೆ ಆಮದು ಸುಂಕವನ್ನು ಕಡಿಮೆ ಮಾಡಲಿವೆ ಅಥವಾ ಸಂಪೂರ್ಣವಾಗಿ ತೆಗೆದುಹಾಕಲಿವೆ. ಪ್ರಮುಖ ಕ್ಷೇತ್ರಗಳು: ಜವಳಿ, ಆಭರಣ, ಚರ್ಮದ ಉತ್ಪನ್ನಗಳು, ಕೆಮಿಕಲ್ಸ್, ಆಟೋಮೊಬೈಲ್ ಮತ್ತು ಕೃಷಿ ಸಂಸ್ಕೃತ ಉತ್ಪನ್ನಗಳಿಗೆ ಈ ಒಪ್ಪಂದ ಹೆಚ್ಚಿನ ಒತ್ತು ನೀಡಿದೆ. ರಕ್ಷಣೆ ಮತ್ತು ತಂತ್ರಜ್ಞಾನ. ಕೇವಲ ವ್ಯಾಪಾರ ಮಾತ್ರವಲ್ಲದೆ ರಕ್ಷಣೆ, ಹಸಿರು ಇಂಧನ ಮತ್ತು ಡಿಜಿಟಲ್ ತಂತ್ರಜ್ಞಾನದಲ್ಲಿ ಜಂಟಿ ಸಹಕಾರಕ್ಕೆ ಒಪ್ಪಿಗೆ ನೀಡಲಾಗಿದೆ. 2. ಷೇರು ಮಾರುಕಟ್ಟೆಯ ಮೇಲಾಗುವ ಪರಿಣಾಮಗಳು. ಈ ಒಪ್ಪಂದವು ಘೋಷಣೆಯಾದ ಬೆನ್ನಲ್ಲೇ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಸೆನ್ಸೆಕ್ಸ್ ಮತ್ತು ನಿಫ್ಟಿನಲ್ಲಿ ಧನಾತ್ಮಕ ಚಲನೆ ಕಂಡುಬಂದಿದೆ. ವಿವಿಧ ವಲಯಗಳ ಮೇಲೆ ಇದರ ಪರಿಣಾಮ ಹೀಗಿದೆ. ವಲಯ ಸೆಕ್ಟರ್ ಪರಿಣಾಮ ಇಂಪ್ಯಾಕ್ಟ್. ಕಾರಣ: ಜವಳಿ ಮತ್ತು ಸಿದ್ಧ ಉಡುಪು ಅತಿ ಹೆಚ್ಚು ಲಾಭ. ಯುರೋಪ್ ಮಾರುಕಟ್ಟೆಗೆ ಶೂನ್ಯ ಸುಂಕದ ಪ್ರವೇಶ ಸಿಗುವುದರಿಂದ ರಫ್ತು ಹೆಚ್ಚಲಿದೆ. ಐಷಾರಾಮಿ ಕಾರುಗಳು ಆಟೋ ಮಿಶ್ರ ಪ್ರತಿಕ್ರಿಯೆ. ವಿದೇಶಿ ಕಾರುಗಳ ಬಿಎಂಡಬ್ಲ್ಯೂ, ಮರ್ಸಿಡೀಸ್ ಬೆಲೆ ಇಳಿಯಬಹುದು. ಇದು ಆಮದುದಾರರಿಗೆ ಲಾಭ, ಆದರೆ ದೇಶೀಯ ಪ್ರೀಮಿಯಂ ಕಾರು ಕಂಪನಿಗಳಿಗೆ ಸ್ಪರ್ಧೆ ಹೆಚ್ಚಾಗಬಹುದು. ಫಾರ್ಮಾ ಮತ್ತು ಕೆಮಿಕಲ್ಸ್ ಧನಾತ್ಮಕ. ಔಷಧ ಮತ್ತು ರಾಸಾಯನಿಕ ರಫ್ತುದಾರರಿಗೆ ಯುರೋಪಿನ ಬೃಹತ್ ಮಾರುಕಟ್ಟೆ ಮುಕ್ತವಾಗಲಿದೆ. ಮದ್ಯದ ಉದ್ಯಮ ಲಿಕರ್ ಧನಾತ್ಮಕ. ಯುರೋಪಿಯನ್ ಸ್ಪಿರಿಟ್ಸ್ ಮೇಲಿನ ಸುಂಕ 150%ದಿಂದ 40%ಕ್ಕೆ ಇರಿಯುವುದರಿಂದ ಪ್ರೀಮಿಯಂ ಬ್ರ್ಯಾಂಡ್ಗಳ ವಹಿವಾಟು ಹೆಚ್ಚಲಿದೆ. ರಕ್ಷಣೆ ಡಿಫೆನ್ಸ್ ದೀರ್ಘಾವಧಿ ಲಾಭ. ಯುರೋಪಿಯನ್. 3. ಹೂಡಿಕೆದಾರರಿಗೆ ಇದು ಏಕೆ ಮುಖ್ಯ? ರೂಪಾಯಿ ಮೌಲ್ಯ. ಹೆಚ್ಚಿನ ವಿದೇಶಿ ಹೂಡಿಕೆ, ಎಫ್ಡಿಐ ಮತ್ತು ರಫ್ತು ಹೆಚ್ಚಳದಿಂದಾಗಿ ಭಾರತೀಯ ರೂಪಾಯಿ ಬಲಗೊಳ್ಳುವ ಸಾಧ್ಯತೆಯಿದೆ. ರಫ್ತು ಆಧಾರಿತ ಕಂಪನಿಗಳು ಯುರೋಪಿಗೆ ಹೆಚ್ಚು ರಫ್ತು ಮಾಡುವ ಕಂಪನಿಗಳ ಲಾಭಾಂಶ ಪ್ರಾಫಿಟ್ ಮಾರ್ಜಿನ್ ಹೆಚ್ಚಾಗುವುದರಿಂದ ಅವುಗಳ ಷೇರು ಬೆಲೆ ಏರಬಹುದು. ಮಾರುಕಟ್ಟೆ ವಿಶ್ವಾಸ. ಅಮೆರಿಕದಂತಹ ರಾಷ್ಟ್ರಗಳ ಆರ್ಥಿಕ ನೀತಿಗಳ ಮೇಲೆ ಅವಲಂಬಿತವಾಗಿದ್ದ ಭಾರತಕ್ಕೆ ಈಗ ಯುರೋಪ್ ಎಂಬ ಪರ್ಯಾಯ ಬಲವಾದ ಮಾರುಕಟ್ಟೆ ಸಿಕ್ಕಂತಾಗಿದೆ. ಗಮನಿಸಿ, ಈ ಒಪ್ಪಂದವು ಸಂಪೂರ್ಣವಾಗಿ ಜಾರಿಗೆ ಬರಲು ಮತ್ತು ಷೇರುಗಳಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಕಾಣಲು ಮುಂದಿನ 6 ತಿಂಗಳಿಂದ 1 ವರ್ಷ ಬೇಕಾಗಬಹುದು.